15ನೇ ಹಣಕಾಸು ಯೋಜನೆಯಲ್ಲಿ ಅಕ್ರಮ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಎಂದು ಆರೋಪ. ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಸದಸ್ಯನ ವಿರುದ್ಧ ಬಿಜೆಪಿ ಸದಸ್ಯರ ಪ್ರತಿಭಟನೆ. ಕುಳಲಿ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿಭಟನೆ ಮಾಡಿ ರಾತ್ರಿ ಊಟ ಮಾಡಿ ಸದಸ್ಯರು ಅಹೋರಾತ್ರಿ ಧರಣಿ ಮಾಡಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿಯೇ ಮಲಗಿದ್ದ ಸದಸ್ಯರು 2 ದಿನದಿಂದ ಹಗಲು ರಾತ್ರಿ ಗ್ರಾಮ ಪಂಚಾಯತ್ನಲ್ಲಿ ಧರಣಿ ಮಾಡಿ ಮುತ್ತಪ್ಪ ಗಣಿ ಎಂಬ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯನ ವಿರುದ್ಧ ಪ್ರತಿಭಟನೆ. 15ನೇ ಹಣಕಾಸು ಅನುದಾನ ಖಾಸಗಿ ಶಾಲೆಯೊಂದಕ್ಕೆ ಶೌಚಾಲಯ ಕಾಂಪೌಂಡ್ ನಿರ್ಮಾಣಕ್ಕೆ ಬಳಕೆ ಆರೋಪ. ಇತರೆ ಸದಸ್ಯರಿಗೆ ಅನುದಾನ ನೀಡದೇ ಇರೋದ್ರಿಂದ ನಾನೇ ನನ್ನ ಪ್ರಭಾವ ಬಳಸಿ ಅನುದಾನ ತಂದಿದ್ದೇನೆ ಎಂದು ಇತರೆ ಸದಸ್ಯರಿಗೆ ಅನುದಾನ ನೀಡದಂತೆ ತಡೆದು ತಾರತಮ್ಯ ಮಾಡಿದ್ದಾರೆ ಎಂದು ಆರೋಪಿಸಿದ್ರು. 8 ಜನ ಬಿಜೆಪಿ ಬೆಂಬಲಿತ ಸದಸ್ಯರಿಂದ ಪ್ರತಿಭಟನೆ. ಮೇಲಾಧಿಕಾರಿಗಳು ತಮಗೆ ನ್ಯಾಯ ಕೊಡಿಸುವಂತೆ ಆಗ್ರಹ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕುಳಲಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಘಟನೆ. ಪಂಚಾಯತಿಯ ಸದಸ್ಯರಾದ ಪ್ರಜ್ವಲ್ ಚಿಮ್ಮಡ್ ಉರ್ಫ್ ಮುಗ್ಯಪ್ಪ ಚಿಮ್ಮಡ್ ಅಂತೇಳಿ ನಾವು ಸುಮಾರು 3 ವರ್ಷಗಳಿಂದ ಈ ಅಧಿಕಾರದಲ್ಲಿ ಬಂದಾಗಿಂದ ನಮ್ಮ PDO ಮೇಡಮ್ ಅವ್ರನ್ನ ಯಾ ಕಾಮಗಾರಿಗೆ ಯಾ ಅನುದಾನ ಬಂದೈತಿ ಆ ಅನುದಾನದ ಹೆಂಗೆ ಖರ್ಚು ಮಾಡಿರಿ ಅಂತೇಳಿ ನಾವು ಅದನ್ನು ಸ್ವಲ್ಪ ಕೆಲವೊಂದು ಕಾಮಗಾರಿ ಬಗ್ಗೆ ವಿಶ್ಲೇಷಣೆ ಕೇಳಿದಾಗ ಬರೀ ಉಡಾಪಿ ಮಾತುಗಳನ್ನ ಆಡುತ್ತಾ ಜಾರಿಕೊಂಡು ಹೋಗ್ತಾಯಿದ್ರು. ಆದ ಕಾರಣ ನಿನ್ನೆ ನಮಗೆ ಖಂಡಿತವಾಗಿ ಕೊಡಲೇಬೇಕಂತ ನಾವು ಅಷ್ಟು 8 ಮಂದಿನ ಮೆಂಬರ್ಗಳು ಕೂಡಿ ನಮಗೆ ಕೊಡಬೇಕು. ನೀವು 2021, 22 ಹಿಡ್ಕೊಂಡು 2022, 23 ಮತ್ತು 2023, 24ನೇ ಸಾಲಿನ 15 ಹಣಕಾಸಿನ ಈ ಪಂಚಾಯತಿಯ 15 ಹಣಕಾಸಿನ ಕಾಮಗಾರಿಯ ವಿವರಗಳನ್ನು ಯಾವ ರೀತಿ ಖರ್ಚು ಮಾಡಿರಿ, ಹೆಂಗೆ ಖರ್ಚು ಮಾಡಿರಿ ಅಂತ ಕೇಳಿದಾಗ ಯಾವುದೇ ಕಾರಣಾಂತರಗಳನ್ನು ಹೇಳುತ್ತಾ ಬರೀ ಮುಂದೆ ಕೊಟ್ಟು ಬಂದಿರು. ಈಗ ನಿನ್ನೆ ನಾವು ಪಟ್ಟು ಹಿಡಿದು ನಮಗೆ ಕೊಡಲೇಬೇಕಂತ ಕೇಳಿದಾಗ ಆಯಿತು ಅಡ್ಮಿಷನ್ ಕುಂಡ್ರಿ ಒಳಗೆ ಕುಂಡ್ರಿ ಕೊಡ್ತೀವಿ ಅಂತೇಳಿ ನಮ್ಮ ಮೀಟಿಂಗ್ ಹಾಲ್ನಾಗ ಕುಣಿಸಿ ಆ ಕಡೆನ ಮುದೋಕ್ಕೆ ಹೋಗಿಬಿಟ್ರು ಅವರು. ಹಿಂಗಾಗಿ ನಾವು ಸ್ವಲ್ಪ ಈಗ ಇದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ನಿನ್ನೆ ನೈಟ್ ನಾವು ಇಲ್ಲೇ ಧರಣಿ ಕೂತ್ಕೊಂಡಿದ್ದೀವಿ. ರಾತ್ರಿ 3 ಗಂಟೆ ಸುಮಾರು 2ರಿಂದ 3 ಗಂಟೆಗೆ ಹಿಒಸ್ ಅವರಂತ ಹಿಪ್ರಿಗೆ ಸರ್ ಬಂದು ನಮ್ಮನ್ನು ಮನವೊಲಿಸಿ ನಿಮಗೆ ನಾಳೆ ಎಷ್ಟೊತ್ತಿದ್ರು ನಿಮಗೆಲ್ಲ ಡಾಕ್ಯುಮೆಂಟ್ಸ್ನ ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾಗ ನಾವು ನಮ್ಮ ಧರಣಿ ಹಿಂದೆ ತಗೊಂಡಿವಿ. ಆದರೂ ಇವತ್ತಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಬಂದಾವ, ಇನ್ನೂ ಡಾಕ್ಯುಮೆಂಟ್ಸ್ಗಳನ್ನ 2 ದಿವಸ ಕಾಲಾವಕಾಶ ತೊಗೊಂಡಾರ. ಈ ಡಾಕ್ಯುಮೆಂಟ್ಸ್ನ ಯಾವ ಕಾಮಗಾರಿ ಆಗ್ಯಾವತ್ತು ಗೊತ್ತಿಲ್ಲ, ಯಾವ ಆಗಿಲ್ಲತ್ತು ಗೊತ್ತಿಲ್ಲ. ಯಾವ ಕಾಮಗಾರಿ ಆಗ್ಯಾವಲ್ಲ ಅದರದ್ದು ರಿಪೋರ್ಟ್ ಕೇಳತ್ತಿದ್ವಿ, ಯಾವ ಆಗಿಲ್ಲ ಅದರದ್ದು ವಿವರಣೆ ಒಳ್ಳೆ ನಮಗೆ ಪೂರ ವಿವರಣೆ ಕೊಡಂತ ಹೇಳಿದ್ವಿ. ಯಾವ ಶೌಚಾಲಯಕ್ಕೆ ಎಷ್ಟು ಖರ್ಚು ಮಾಡ್ಯಾರು, ಎಷ್ಟು ಖರ್ಚು ಮಾಡಿಲ್ಲ, ಈ ಕೆಲಸ ಯಾರ ಕಡೆಯಿಂದ ಮಾಡಿಸ್ಯಾರು, ಈ ಶೌಚಾಲಯ ಕೆಲಸ ಏನು ಮಾಡಿಸ್ಯಾರ ಅದರ ವಿತ್ ಫೋಟೋ ಕೊಡೋತ್ತೇಳಿವಿ. ಇನ್ನತಕ್ಕೆ ಕೊಟ್ಟಿಲ್ಲ. 2 ದಿವಸ ಕಾಲಾವಕಾಶ ಕೇಳ್ಯಾರ, ಕೊಡ್ತೀವಿ ಅಂತ ಹೇಳ್ಯಾರ. ಇನ್ನು 2 ದಿವಸ ನಾವು ಕಾಲಾವಕಾಶ ಕೊಟ್ಟಾರಲ್ಲ ಆ ಕಾಲಾವಕಾಶಕ್ಕೆ ನಾವು ಅವ್ರ ಮಾತಿಗೆ ನಾವೊಂದು ಇದನ್ನ ಕೊಟ್ಟು ಈ ಮುಂದಿನ ದಿನಮಾನಗಳು 2 ವರ್ಷ 2 ತಿಂಗಳು 2 ದಿವಸ ಕಾದು ಅವ್ರು ಕೊಡಲಿಲ್ಲ ಅಂದ್ರೆ ಮತ್ತು ನಾವು ಎಲ್ಲ ನಮ್ಮ ಮೆಂಬರ್ಗಳು ಕೂಡಿ ಉಗ್ರ ಹೋರಾಟವನ್ನು ಮುಂದೆ ಕೈಗೊಳ್ತೀವಿ. 2023, 24 ಹಾಗೂ 2022, 23ನೇ ಸಾಲಿನ ಏನು 15 ಹಣಕಾಸಿನ ಕ್ರಿಯಾಯೋಜನೆ ಐತಲ್ಲ, ಈ ಕ್ರಿಯಾಯೋಜನೆಗಳು ಎಷ್ಟು ಕೆಲಸ ಮಾಡ್ಯಾರ ಎಲ್ಲ ಕೆಲಸಗಳನ್ನು ನಮಗೆ ಸಂಪೂರ್ಣ ವಿವರಣೆ ಕೊಡಬೇಕು, ವಿತ್ ಫೋಟೋನು ಕೊಡಬೇಕಂತೇಳಿ ನಾವು ಈಗಾಗಲೇ ರೈಟಿಂಗ್ ಒಳಗೆ ಆಗಲೇ ಕೊಟ್ಟಿವಿ. ಇನ್ನು US ಅವರಿಗೆ ಹೋಗಿ ಮುದೋಳಕ್ಕೆ ಹೋಗಿ ಕೊಡ್ತೀವಿ. ಅದನಂತರ ಇದು ಅಮೃತಗ್ರಾಮ ಯೋಜನೆಯಲ್ಲಿ ಏನು ಅಮೃತಗ್ರಾಮ ಯೋಜನೆಯಲ್ಲಿ ಏನು ಈ ಸ್ಕೂಲ್ಗಳಿಗೆ ಬತ್ತು ಅಂಗನವಾಡಿಗೆ ಬತ್ತು ಏನು ಕ್ರೀಡಾ ಸಾಮಗ್ರಿಗಳನ್ನು ತಂದಾರಲ್ಲ, ಇದೆಲ್ಲ ಕಂಟಿನ್ಯೂ ನಮಗೆ ಬಿಲ್ ಬೇಕಂತ ಹೇಳಿದ್ವಿ. ಬಿಲ್ ಕೊಡ್ತೀನಂತ 2 ದಿವಸ ಟೈಮ್ ತೊಗೊಂಡಾರ. 2 ದಿವಸ ಆದಮೇಲೆ ಬಿಲ್ ಕೊಡಲಿಲ್ಲ ಅಂದ್ರೆ ಮುಂದಿನ ಏನೈತಿ ಅದನ್ನು ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ. ಕ್ಯಾಮ್ರಾಮನ್ ವಿಜಯ್ ಪವಾರ್ ಜೊತೆ ಮಹೇಶ್ ದೇಮಶೆಟ್ಟಿ, KS ನ್ಯೂಸ್, ಮುಧೋಳ.